टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವ್ರಿಗೆ ಬಹುಶಃ ಬಿ ಜೆ ಪಿಯವ್ರಿಗೆ ಅವ್ರ ಅವಧಿಯಲ್ಲಿ ಮಾಡಿದಂಥದ್ದು ಕೊರೋನಾ ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಯತ್ನಾಳ್ ಅವರೇ ಹೇಳಿದಾರಲ್ಲ 2,000 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಕುರ್ಚಿಗೆ ಅಂತ ಹೇಳಿದ್ದಾರೆ. ಕೊರೋನಾದಲ್ಲಿ 2,000 ಕೋಟಿ ಹಗರಣಗಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಭಾಳಷ್ಟು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಅವ್ರ ಪಕ್ಷದವರೇ ಆಗಿ ಉಚ್ಚಾಟಿತರಾಗಿದ್ದಂಥವ್ರು ಯತ್ನಾಳ್ ಅವರೇ ಅವ್ರ ಪಕ್ಷದಲ್ಲಿ ಇದ್ದಾಗೂ ಹೇಳಿದ್ದಾರೆ, ಈಗೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇವರೆಲ್ಲ ಹಣವನ್ನು ಒಯ್ದು ಯಾವುದಾದ್ರು ಮಾರಿಷಿಯಸ್ನಲ್ಲಿ ದುಬೈದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಬಿ ಜೆ ಪಿಯವರು ಆತ್ಮಾವಲೋಕನ ಮಾಡಿದರೆ ಒಳ್ಳೆಯದಂತ ಅನ್ನಿಸ್ತದೆ ನನಗೆ. ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರಗಳಿಲ್ಲ. ಇವತ್ತು ನಾವು ಜನರ ಕಲ್ಯಾಣಕ್ಕಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಈ ಸಲ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸಗಳು ಈಗ ಆಗ್ತವೆ. ಮುಖ್ಯಮಂತ್ರಿಗಳು 16ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಅನುಭವ ಇದೆ, ಯಾವ ರೀತಿ ಈ ರಾಜ್ಯವನ್ನು ಮುನ್ನಡೆಸ್ಕೋಬೇಕು, ಈ ಕಡೆ ಗ್ಯಾರಂಟಿಗಳಿಗೂ ಹಣ ಕೊಡಬೇಕು, ಈ ಕಡೆ ಅಭಿವೃದ್ಧಿಗೂ ಕೂಡ ಹಣ ಕೊಡಬೇಕು. ಬಿ ಜೆ ಪಿಯವರಿಗೆ ಬಹುಶಃ ಅವರು ಈ ಅಟೆನ್ಷನ್ನ ಡೈವರ್ಟ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವರಲ್ಲಿ ಏನು ಯತ್ನಾಳ್ ಅವರು ಉಚ್ಚಾಟನೆ ಆದರು ಏನ್ರಿ, ಅವರಲ್ಲಿರುವಂಥದ್ದು ಏನೋ ಒಂದು 20 ಬಾಗಿಲುಗಳದಾವೆ. ಯಾರು ಒಬ್ಬರು ಲೀಡರ್ ಅಂತ ಹೇಳ್ಬಿಡಿ. ಅಲ್ಲಿ ವಿಜೇಂದ್ರ ಒಂದು ಕಡೆ, ಯಡಿಯೂರಪ್ಪನವ್ರು ಒಂದು ಕಡೆ, ಅಶೋಕ್ ಅವರು ಒಂದು, ಅಶ್ವಥ್ ನಾರಾಯಣ್ ಒಂದು, ಆಮೇಲೆ ಸೋಮಣ್ಣವರು ಒಂದು, ಹೀಗೆಲ್ಲ ಯಾವ್ಯಾವ್ದು ಹೇಳ್ರಿ ನೀವು ಹೆಸರುಗಳು ಹೇಳ್ರಿ. ಎಲ್ಲನೂ ಕೂಡ ಎಲ್ಲರದು ಒಂದೊಂದು ಕಡೆ ಬಾಗಿಲುಗಳದಾವೆ. ಅವರ ಪಾರ್ಟಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಒಂದು ದಿವಸ ಬಿ ಜೆ ಪಿ ಇವತ್ತೊಂದು ದಿವಸ ರಾಜ್ಯದಲ್ಲಿ ಅದು ಗತಿಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಇದನ್ನು ಬಹುಶಃ ಇದನ್ನು ನಾಟಕ ಹೊಡಿರ್ಬೋದು. ಈ ನಾಟಕ ಯಶಸ್ವಿ ಆಗೋದಿಲ್ಲ. ಮನೆ ಒಂದು 3 ಅಲ್ಲ, ಮನೆ ಒಂದು 100 ಬಾಗಿಲು. ಮನೆ ಒಂದು 3 ಬಾಗಿಲಲ್ಲ, ನಾನೇ ಹೇಳ್ತೇನೆ 10 ಬಾಗಿಲುಗಳು. ಬೆಲ್ಲದವ್ರದ್ದೊಂದು, ಯತ್ನಾಳವ್ರದ್ದೊಂದು ದೊಡ್ಡ ಬಾಗಿಲಿತ್ತು. ಈಗ ಯತ್ನಾಳವ್ರ ಬಾಗಿಲ ಮ್ಯಾಗೆ ಇವತ್ತು ಅಲ್ಲಿ ಮುಂದುವರೆದಿದೆ. ಅಲ್ಲಿ ಎಲ್ಲ ನಿಮ್ಮ ದಾವಣಗೆರೆ ಹಿಂದಿನ ಸಂಸದರು, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಹಾಗೆ ಅಭಿಯಾನ ಜಾರಿ ಇದೆ ಏನೋ ಅವ್ರದ್ದು.